ಇಲ್ಲಿ ನೋಡ್ರಿ ನಮ್ಮಕ್ಕ ಫುಲ್ ಭಕ್ತಿ ಇವತ್ತು. ಸೊ ಇಲ್ಲಿ ಒಂದು ಬೀಚ್ ಐತಿ, ಲೈಕ್ ಆಲ್ಮೋಸ್ಟ್ ಹಿಡನ್ ಬೀಚ್ ತರ. ಸುರಿವ ಮಳೆ 50 crores, like 50 crores ಅಂತೆ. ಸೊ ಮರವಂತೆ ನಾತಿದ್ದೆ ತಂಪಾಗಿದೆ ಮಿಡಲ್ ಆಫ್ ಜಂಗಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆಲ್ಮೋಸ್ಟ್ 6:30 ಆಗೈತಿ. ಎಲ್ಲರೂ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಾರ. ನಾವ 4 ಜನ ಲೇಟ್ ಆಗಿ ಹುಡುಗಿಯರ ಅದು ಪಟ ಹೋಗ್ತಿದೀವಿ. ಇವಾಗ ಡೈರೆಕ್ಟ್ ಹೋಗ್ತಾ ಸಿಗ್ತೀವಿ. ಸೊ ದೇವಸ್ಥಾನ ಕಡೆ ಬಂದ್ವಿ. ದೇವಸ್ಥಾನ ಇದು ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಫುಲ್ ಹೊಡೆದೈತಿ. ದೇವಸ್ಥಾನದಿಂದ ಎಂಟ್ರೆನ್ಸು ಆ ಕಡೆ ಅಲ್ಲಿಂದ ಐತಿ. ಆ್ಯಕ್ಚುಲಿ ರೂಮಿಂದ ನಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಲೈಕ್ 1.5 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ. ಬೆಳಗ್ಗೆ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಸಿಗ್ತೀವಿ. ಪ್ರೀತಿ ನೀ ಹುಟ್ಟೋದೆಲ್ಲಿ, ನಿನ್ನ ಆತವರೂರಲ್ಲಿ ನಿನ್ಗೆ ತಾಯಿ ತಂದೆ ಯಾರು. ಇವಾಗ ಜಸ್ಟ್ ದೇವಸ್ಥಾನ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗೇನೋ ಅದು ಹೂವಿನ ಅಲಂಕಾರದೇನೋ ಅಭಿಷೇಕ ಮಾಡಿದ್ರು. ಲೈಕ್ ಅದೇನೋ ನಾವು ಅಪ್ಪಾಜಿ ತೊಗೊಂಡಿದ್ರು, ಅದನ್ನ ಮಾಡಿಸಿದ್ರು. ಮತ್ತು 12 o'clock ವಾಪಸ್ ಇಲ್ಲೇ ಬರಬೇಕು. ಬಿಕಾಸ್ ಏನೋ ಮಹಾಭಿಷೇಕ ಮಾಡಿಸ್ತಾರಂತ ಅಪ್ಪಾಜಿ. ಮತ್ತು 12 o'clock ಮತ್ತು ಇಲ್ಲಿಗೆ ಬರಬೇಕು. ಇವಾಗೆಲ್ಲ ಹೋಗ್ತಿತ್ತಪ್ಪ ಅಂತಂದ್ರೆ ಫೋಟೋಸ್ ಎಲ್ಲ ತಕ್ಕೊಂಡು ಕೋಟ ಅಂತಂದು ಇಲ್ಲೇ ಬಾಜು ಒಂದು ಊರು ಐತಿ. ಆ ಊರಿಗೆ ಹೋಗಿ ಅಲ್ಲಿಂದ ಒಂದು ದೇವ್ರು ಐತಿ. ಆ ದೇವ್ರದ್ದು ದರ್ಶನ ತಗೊಂಡು ನಾಶ ಮಾಡ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀವಿ. ಎಲ್ಲೆಲ್ಲ ಹೋಗ್ತಿತ್ತು ತೋರಿಸಿದ್ ನಿನಗಿಂತಲೂ ರುಚಿಯಾವುದು, ನೀನಿದ್ದರೆ ಬೇರೆ ಬೇಕೆನಿಸದು. ಪ್ರೀತಿ ನಿಂಗಿಷ್ಟ ಯಾರು, ನಿನ್ನ ಕೈಗೊಂಬೆ ಬರುವೆ ವರ. ಆಸೆಯ ತುಂಬ ನೀ ಹರಿಯುವೆ, ನಿನ್ನ ಸ್ನೇಹವೇ. ಏನಂದ್ರೆ ನಮ್ಮ ಮನ್ಯಾಗ ಎಷ್ಟು ಬರ್ಗೇಟ್ ಬಿಟ್ಟಾರಂದ್ರೆ ಇವರು ಅಲ್ಲಿ ಅರ್ಧ ಮನ್ಯಾಗಿಂದ ತಗೊಂಡ್ ಬಂದು ಮಾವಿನಕಾಯಿ ಆಲ್ರೆಡಿ ಬಟ್ ರೋಡ್ದಾಗಿಂದ ಹರ್ಕೊಂಡ್ ಬಂದು ಆಲ್ರೆಡಿ ತಿನ್ನಾಕತ್ತಾರ ನೋಡ್ರಿ. ನಿಮಗೆ ಮಾವಿನಕಾಯಿ ಇಷ್ಟ ಅಂದ್ರೆ ಕಮೆಂಟ್ದಾಗ ಎಸ್ ಐ ಲೈಕ್ ಮಾವಿನಕಾಯಿ ಅಂತ ಹಾಕ್ರಿ. ಮಾವಿನ ಹಣ್ಣಲ್ಲಿ ಮತ್ತು ಮಾವಿನಕಾಯಿ. ಸೊ ಆನೆಗುಡ್ಡೆ ಗುಡಿಗೆ ಹೋಗಿ ಬಂದ್ವಿ, ದರ್ಶನ ಮಾಡ್ಕೊಂಡ್ ಬಂದ್ವಿ. ಮಾವಿನಕಾಯಿ ದಿನ ಅಂತೀವಿ. ಇದಾದ್ಮೇಲೆ ಇವಾಗ ಎಲ್ಲ ಹೋಗ್ತೀವಿ ಅಂದ್ರೆ ಕೋಟ ಒಳಗೆ ದೇವ್ರದ್ದು ಅಂತ, ಅಲ್ಲಿ ದೇವ್ರ ದರ್ಶನ ಹೋಗ್ತೀವಿ. ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ವಾಪಸ್ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೀಚಿಗೆ ಹೋಗ್ತೀವಿ. ಮತ್ತೆ ವಾಪಸ್ ಬಂದು ಅಲ್ಲಿಂದ ಮರವಂತೆ ಬೀಚಿಗೆ ಹೋಗ್ತೀವಿ. ಬಟ್ ಇವಾಗ ಇಲ್ಲಿ ಗುಡಿಗೆ ಬಂದೇವ್ರಿ. ಅಮೃತೇಶ್ವರ ಮತ್ತು ಹಲವು ಮಕ್ಕಳ ತಾಯಿ ದೇವಸ್ಥಾನ ಅಂತ ಹೇಳಿ. ಇಲ್ಲಿ ಅದು ಬೊಬ್ಬರ್ಯ ಮತ್ತು ಅವರ ಪರಿವಾರ ದೇವಸ್ಥಾನ ಕೂಡ ಐತಿ. ಇಲ್ಲಿ ನೋಡ್ರಿ ನಮ್ಮಕ್ಕ ಫುಲ್ ಭಕ್ತಿ ಇವತ್ತು. ನಮ್ಮದೇನು ಡ್ರೆಸ್ ನೋಡ್ರಿ ಇವ. ಕಂಗ್ರ್ಯಾಚುಲೇಷನ್ ಬ್ರದರ್. ಬಲು ಸುಂದರ ನೀನಿದ್ದರೆ ಸುಖ ಸಾಗರ, ಕನಸು ಇದು ನನಸು ಇದು ನನ್ನಿದೆಯಲಿ ಬಂದ. ಇವಾಗ ದರ್ಶನ ಆತ ಇಲ್ಲಪ್ಪ ಅಂತಂದ್ರೆ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಅಂತಂದೇಳಿ ಕೋಟ ಒಳಗೈತಿ. ಭಾಳ ಚಲೋ ಅಂದ್ರೆ ಭಾಳ ಚಲೋ ಇದ್ರಿಂದ. ಆ್ಯಂಡ್ ನಮ್ಮ ಮನೆ ಒಳಗೆ ಅದೇನೋ ಪೂಜಾ ಮಾಡಿಸಿದ್ರು. ಆ್ಯಂಡ್ ದೇವ್ರ ಪ್ರಸಾದ ಕೂಡ ಕೊಟ್ರ ರೈಟ್ ಸೈಡಿಂದ. ಸೊ ಎಲ್ಲ ಒಳ್ಳೇದಾಗ್ತೈತೆ ಅಂತ ಅಂದ್ಕೊಂಡಿನಿ. ನಿಮಗೂ ಎಲ್ಲರಿಗೂ ಒಳ್ಳೇದಾಕೈತಿ. ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕೆ ಹೊಂಟೈತಿ. ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ವಾಪಸ್ ಬೀಚಲ್ಲಿ ಸಿಗ್ತೀವಿ. 1 hour later. ಸೊ ಇವಾಗ ಜಸ್ಟ್ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ವಿ ಮತ್ತು ವಾಪಸ್. ಇವಾಗೆಲ್ಲ ಹೊಂಟತ್ತಪ್ಪ ಅಂದ್ರೆ ಬೀಚಿಗೆ ಹೊಂಟೀವಿ. ಇಲ್ಲೇ ಅದು ಒಂದು ಬೀಚ್ ಐತಿ ಕುಂಬಾಶಿದ. ಆ ಬೀಚಿಗೆ ಹೊಂಟೀವಿ. ಬೀಚಿಗೆ ಹೋಗಿ ಆಟ ಆಡಿ ಮತ್ತು ವಾಪಸ್ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಅದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಮಹಾಮಂಗಳಾರತಿ ಏನೋ ಪೂಜಾ ಐತಂತ. ಅದು ಪೂಜಾ ಮುಗಿಸ್ಕೊಂಡು ನಾವು ಹೋಗ್ತೀವಿ ಮರವಂತೆ ಬೀಚಿಗೆ.
ಸ್ವಲ್ಪ ಡ್ರೋನ್ ಶಾಟ್ಸ್ ತೊಗೋಬೇಕಂತ ನನ್ನ ಆಸೆ ಐತಿ. ಅದೇ ಡ್ರೋನ್ ಶಾಟ್ಸ್ ತೊಗೊಂಡ ವಾಪಸ್ ಸೀದಾ ಮತ್ತು ಊರಿಗೆ. ಸೊ ಇಲ್ಲಿ ಒಂದು ಬೀಚ್ ಐತಿ, ಲೈಕ್ ಆಲ್ಮೋಸ್ಟ್ ಹಿಡನ್ ಬೀಚ್ ಥರ. ಆ ಬೀಚ್ ಹೆಸರು ಏನಪ್ಪ ಅಂತ ನಾವು ಬಿಜಿಡಿ. ಫುಲ್ ಸಂಧಿ ಒಳಗೆ ಐತಿ ನೋಡ್ರಿ, ಗಾಡಿನ ಹೋಗತ್ತಿಲ್ಲ ಅಷ್ಟರೊಳಗೆ ಐತದ. ಅದು ಬೀಚ್ ಹೆಂಗೈತೆ ತೋರಿಸ್ತೀನಿ ಬರ್ರಿ. ಸೊ ಇವಾಗ ಬಂದಿರೋ ಬೀಚ್ ಬಿಜಿಡಿ, ಅವಾಗಲೇ ಹೇಳ್ದಂಗೆ ಇಟ್ಸ್ ಅ ಹಿಡನ್ ಬೀಚ್. ಯಾರು ಇಲ್ಲ, ನಾವೇ ಅಷ್ಟೇ ಇರೋದ. ಹೆಂಗೈತಪ್ಪ ಹಿಂಗೆ ಫುಲ್ ಜಂಗಲ್ ಒಳಗೈತದ, ಹಿಂಗೆ ಸಂಧಿ ಒಳಗಿಂತ ಹೋಗೋದು. ಆ್ಯಕ್ಚುಲಿ ಒಂದು ಕಿಲೋಮೀಟರ್ ಹಿಂದೆ ಗಾಡಿ ನಿಲ್ಲಿಸ್ಬೇಕು, ಅಲ್ಲಿಂದ ಫುಲ್ ಇಷ್ಟು ಚಿಕ್ಕದ ರೋಡ್ ಐತಿ. ಇದು ಎಲ್ಲೈತಪ್ಪ ಅಂದ್ರೆ ಕುಂಬಾಶಿ ಒಳಗೆ ಗಣಪತಿ ಗುಡಿ ದ್ವಾರ ಬಾಗ್ಲ ಅಪೋಸಿಟ್ ರೋಡಾಗ. ಸೊ ಬೀಚ್ ಹೆಂಗೈತಪ್ಪ ಅಂದ್ರೆ ಹಿಂಗೈತಿ. ನಾನಿನ್ನಲಿ ನೀನನ್ನಲಿ ಅಂದುಕೊಂಡರೆ ಎಂಥ ರೋಮಾಂಚನ, ಅಂತರಂಗದ ಆಹ್ವಾನವೇ ಹೃದಯ ಮೀಟುವ ಶೋಭಾ ಆರಂಭವು, ಪ್ರೀತಿ ಜನಿಸುವ ಆಗರ್ಭಗೆ ಕಣ್ಣ ಭಾಷೆಯು ಎಂತ ಆಲಾದವು, ಕನಸೋ ಇದು ನನಸೋ ಇದು, ನನ್ನಿದೆಯಲ್ಲಿ ಬಂದ ಮೊದಲ ಸಿಂಚನ. ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ ಇನ್ನೆಲ್ಲೂ ನಾ ಕಾಣೆ, ಈ ಪ್ರೀತಿ ಎಂಥ ಅಸಮಾನ. ಎಲ್ಲರೂ ಬೀಚ್ ಒಳಗೆ ಆಟಾಡತ್ತಾರ, ಮಮ್ಮಿ ಇಲ್ಲದಾರ. ಸೊ ಮಮ್ಮಿ ಅಪ್ಪಾಜೆಲ್ಲೋ ಕುಂತ್ರು, ಎಲ್ಲರೂ ಬೀಚ್ ಒಳಗೆ ಆಟಾಡತ್ತಾರ. ಐ ಗೆಸ್ ನೀವು ಡ್ರೋನ್ ಶಾಟ್ಸ್ ನೋಡಿರ್ಬೋದಾ, ಲೈಕ್ ಭಾಳ ಮಸ್ತ್ ಐತಿ ಬೀಚ್. ಯಾರೂ ಇಲ್ಲ ಇಲ್ಲಿ ಬೀಚ್ ಒಳಗೆ, ನಾವು ಅಷ್ಟೇ ಇರೋದ. ಸೊ ನಾನು ಸ್ವಲ್ಪ ಬೀಚ್ ಒಳಗೆ ಆಟಾಡಿ ಮತ್ತು ವಾಪಸ್ ಹೋಗಬೇಕಾದ್ರೆ ಸಿಕ್ತೇನೆ, ಸ್ವಲ್ಪ ಮಜಾ ನಾನು ಮಾಡ್ತೀನಿ. ಬೀಚ್ ಒಳಗೆಲ್ಲ ಆಟ ಆಡ್ಕೊಂಡು ಬಂದ್ವಿ. ಎಲ್ಲರೂ ಹಸಿ ಕಾರಣ ಯಾರು ಕುತ್ಕೊಂಡಿಲ್ಲ, ಎಲ್ಲರೂ ನಿಂತ್ಕೊಂಡಿವಿ. ಇವಾಗ ಎಲ್ಲಿ ಹೊಂಟೈತಪ್ಪ ಅಂದ್ರೆ ರೂಮಿಗೆ ಹೋಗಿ ಫ್ರೆಶ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿಂದ ಮರವಂತಿ ಬೀಚ್. ಕಂಡಕ್ಟರ್ ಕೆಲಸ ನಿಂತಾರೆ. ಸೊ ಭಾಳ ಮಜಾ ಬಂತ, ಸಜೆಸ್ಟೇಬಲ್. ಸೊ ಇವಾಗ ರೆಡಿ ಗಿಡಿ ಆದ್ವಿ, ರೂಮ್ ಚೆಕ್ಔಟ್ ಮಾಡತ್ತೇವಿ. ಎಲ್ಲ ಲಗೇಜಸ್ ತೊಗೊಂಡು ಹೊರಗೆ ಬಂದು ನಿಂತ್ಕೊಂಡಾರ ಇಲ್ಲಿ ಎಲ್ಲರೂ. ಗಣಪತಿ ದೇವಸ್ಥಾನಕ್ಕೆ ಹೊಂಟೈತಿ. ಗಣಪತಿ ದೇವಸ್ಥಾನ ಯಾವ್ದಪ್ಪ ಅಂದ್ರೆ ಆನೆಗುದ್ದಿ. ಎಲ್ಲೈತಪ್ಪ ಅಂದ್ರೆ ಕುಂಬಾಶಿ ಒಳಗೈತಿ, ಕರ್ನಾಟಕ. ಇಲ್ಲೇ ಎಲ್ಲಪ್ಪ ಅಂತಂದ್ರೆ ಉಡುಪಿ ಮತ್ತು ಕುಂದಾಪುರ ಮಿಡಲ್ ಐತದ ಊರು. ಸೊ ಇಲ್ಲೈತಿ. ಇಲ್ಲೇ ಟೆಂಪಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಟೆಂಪಲಿಗೆ ಹೋಗ್ಬೇಕು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಮರವಂತಿ ಒಳಗೆ ಸಿಗ್ತೀನಿ. ಮರವಂತಿ ಒಳಗೆ ಡ್ರೋನ್ ಶಾಟ್ ಜೊತೆ ಸಿಗ್ತೀನಿ. ಇದು ಗಣ ಹೋಮ ಅಂತ ದಿನ ಮಾಡ್ತಾರಂತ್ರೆ ಇಲ್ಲಿ. ಇದು ಗಣ ಹೋಮ. ಇವಾಗ ಗಣಪತಿ ನಾವು ದರ್ಶನ ಆದಮೇಲೆ ಊಟಕ್ಕೆ ಬಂದೇವ್ರಿ. ಈ ಊಟಕ್ಕೆ ಇಷ್ಟು ದೊಡ್ಡ ಲೈನ್ ಐತಿ. ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಮತ್ತು ಊಟನೂ ಆಯ್ತಾ. ಇಲ್ಲೇ ಪ್ರಸಾದ ಊಟ ಆಯ್ತಾ. ಇವಾಗೆಲ್ಲ ಉಂಟಪ್ಪ ಅಂದ್ರೆ ಗಾಡಿ ಕಡೆ ಇಲ್ಲಿಂತ್ರ ಆ ದೇವಸ್ಥಾನ ಡೈರೆಕ್ಟ್ ಮುಟ್ಟಿಸ್ತೀನಿ. ಇಲ್ಲಿ ಕಾಲು ಬರೋಬ್ಬರಿ ಸುಡಾಕತ್ತಾವ, ಅದಕ್ಕೆ ನಾವು ಓಡ್ತೀವಿ. ಆ ಗಾಡಿ ಕಡೆ ಹೋಗಿ ಸಿಗ್ತೀವಿ. ಎಲ್ಲರೂ ಓಡಾಡ್ತಾರೆ, ಎಲ್ಲರದು ಕಾಲು ಸುಡಾಕ್ತೀವಿ. ಸೊ ಇವಾಗ ಯಾವ ದೇವಸ್ಥಾನಕ್ಕೆ ಬಂದಿದ್ದಪ್ಪ ಅಂತಂದ್ರೆ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಫುಲ್ ಅಲ್ಲಿಂದ ಅದು ಗೋಪುರ, ಅಲ್ಲಿಂದ ಇಂಟ್ರಾದ್ವಿ. ಇಲ್ಲೊಂದು ದೇವಸ್ಥಾನ ಐತೆ. ಇಲ್ಲಿ ಫ್ಯಾನ್ಸ್ ನೋಡಿ ಎಷ್ಟು ದೊಡ್ಡದೈತಿ. 1 2 3. ಇಲ್ಲಿ ಒನ್ ಟೈಪ್ ಏನೋ ಫಂಕ್ಷನ್ ಹಾಲ್ ಟೈಪ್ ಮಾಡ್ಯಾರ. ಸೊ ಇದು ದೇವಸ್ಥಾನ 50 crores, 50 crores ಅಂತೆ ಒಬ್ಬರೇ ಕಟ್ಸಿದಂತೆ ದೇವಸ್ಥಾನ. ನಮಗೂ ಅಲ್ಲಿ ಗುಡಿ ಒಳಗೆ ಭಟ್ರು ಹೇಳಿದ್ರು. ಸೊ ಅದಕ್ಕೆ ನಾವು ಬಂದು ನೋಡಾಕ್ತೀವಿ. ಇದು ದೇವಸ್ಥಾನದ ಎಂಟ್ರೆನ್ಸ್. ಸೊ ಹಿಂಗೈತಿ.
ವಿಡಿಯೋಗ್ರಫಿ ಎಲ್ಲವಿಲ್ಲ ಅನಿಸ್ತೈತಿ ನೋಡಿ ಹೇಳ್ತೀನಿ. ಅದೇ ದೇವಸ್ಥಾನ ನಾ ಹೇಳ್ತೀನಿ, ಅದೇ ದೇವಸ್ಥಾನ ಭಾಳ ಅಂದ್ರೆ ಭಾಳ ಸಿಕ್ಸಿ ಇಷ್ಟು ವರ್ಷದೊಳಗೆ ನಾ ಎಷ್ಟೆಷ್ಟು ಗುಡಿ ಹೋಗೇನಿ, ಎಲ್ಲಕ್ಕಿಂತ ಫೈನೆಸ್ಟ್ ಗುಡಿ, ಎಲ್ಲಕ್ಕಿಂತ ಚಂದ ಗುಡಿ ಅಂದ್ರೆ ಇದು. ಭಾಳ ಚಂದ ಗುಡಿ. 50 crores ಅದ್ರಿಗಿಂತ ಜಾಸ್ತಿನೇ ಇರಬೇಕು, ಬಟ್ ಭಾಳ ಅಂದ್ರೆ ಭಾಳ ಚಂದ. ನಂಗೆ ಒನ್ ಆಫ್ ದ ಫೇವ್ರೇಟ್ ಅಂತ ಹೇಳಿ ಗುಡಿ ಅಷ್ಟು ಚಂದ ಐತಿ. ಯಾರು ಈ ಕಡೆ ಬರ್ತೀರಿ ಪಕ್ಕ ಇದನ್ನು ವಿಸಿಟ್ ಮಾಡಿರಿ. ಇದನ್ನು ಮಿಸ್ ಮಾಡ್ಕೊಂಡ್ರಪ್ಪ ಅಂತ ನನ್ನ ಇಚ್ಛಾ. ಇಟ್ಸ್ ವೆರಿ ಅನ್ಲಕ್ಕಿ ಥಿಂಗ್ ಅಂತ ಹೇಳ್ತೀನಿ. ಭಾಳ ಚಂದ ಐತಿ ಗುಡಿ. ಒಳಗೆ ಲೈಕ್ ಫೋಟೋಗ್ರಾಫಿ ಎಲ್ಲ ಇರಲಿಲ್ಲ. ಇಫ್ ಇನ್ ಕೇಸ್ ಈ ಗುಡಿದು ಏನಾದರೂ ದೇವ್ರ ಫೋಟೋ ಸಿಕ್ತಪ್ಪ ಅಂತ ಹಾಕಿರ್ತೀನಿ. ಭಾಳ ಚಂದ ಐತಿ ಗುಡಿ ಮಾತ್ರ. ಫೇವ್ರೇಟಿಗೆ ಸತ್ಯ ಅಂದ್ರೆ ಈಗ ಫೇವ್ರೇಟ್ ಟೆಂಪಲ್, ಬಟ್ ಭಾಳ ಚಂದ ಐತಿ. ಡು ನಾಟ್ ಮಿಸ್ ದಿಸ್ ಟೆಂಪಲ್ ಇಫ್ ಯು ಕಮ್ ಟು ಕುಂಬಾಶಿಗೆ ಬಂದು ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿನೇ, ಅದರಲ್ಲೂ ಆಹಾ ಎಂತ ಹಿತ. ಮರವಂತೆ ಅನ್ನತ್ತಿದ್ದೆ, ಮರವಂತೆ ಇಲ್ಲೇ ಐತೆ ನೋಡ್ರಿ. ಮರವಂತೆ ಆ್ಯಕ್ಚುಲಿ ಆ ಕಡೆ ಇದು ಐತಿ, ನದಿ ಐತಿ, ಬಟ್ ಜಾಗ ಇಲ್ಲ. ನಿನ್ನೂ ಸ್ಲೋ. ಸೊ ಅಲ್ಲಾರು ಒಬ್ರು ಡ್ರೋನ್ ಆಪ್ರೇಟ್ ಮಾಡತ್ತಾರ. ಲೆಟ್ಸ್ ಸಿ, ಒಂದೆರಡು ಡ್ರೋನ್ ಶಾಟ್ಸ್ ತಗೊಂಡ ನಾನು ಸಿಗ್ತೀನಿ. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ, ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳೆತ. ನಿನ್ನದೇ ಹೆಸರಿದೆ ಕನಸಿನ ಊರಿಗೆ, ಕುಡಿಯುತ್ತಾ ಬಂದೆನು ಭಿನ್ನವಾದ ನಿನ್ನ ದಾಟಿಗೆ. ಓ ಸೋತೆ ನಾನು ನಿನ್ನ ಪ್ರೀತಿಗೆ. ಮಧುರಾಪಿಸು ಮಾತಿಗೆ ಅದರ ತುಸು ಪ್ರೀತಿಗೆ. ಸೊ ಮರವಂತಿ ಬೀಚ್ ಒಳಗೆ ಡ್ರೋನ್ ಎಲ್ಲ ಶಾರ್ಟ್ಸ್ ತೊಗೊಂಡೆ. ಇಲ್ಲಿ ಇವರೆಲ್ಲ ಫೋಟೋ ಸೆಷನ್ ಮಾಡತ್ತಾರ. ಇಲ್ಲೆಲ್ಲರೂ ಇವರೆಲ್ಲ ಫೋಟೋ ಸಕ್ಸ್ಕೊಳತ್ತಾರ. ಅಲ್ಲೇ ಇತ್ತದ ನಾ ಬಂದಿರೋದು ಬಸ್ಸು. ಇಲ್ಲೆಲ್ಲ ಇವ್ರು ಅದಾರ. ಸೊ ನಾನು ಒಂದೆರಡು ಫೋಟೋ ಸಕ್ಸ್ಕೊಂಡೆ, ಅವನೊಂದೆರಡು ಫೋಟೋ ಸಕ್ಕಿದ್ರೆ ಎಲ್ಲರೂ ಫೋಟೋ ತೆಗೆದು ಸಿಗ್ತೀನಿ. ಒಂದಿಷ್ಟು ಹುಸಿ ಮುನಿಸು, ಒಂದಷ್ಟು ಸಿಹಿಗನಸು. ಸೊ ಇವಾಗೆಲ್ಲ ಬಂದೈತಪ್ಪ ಅಂತಂದ್ರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ. ಸೊ ಇಲ್ಲಿ ಐ ಗೆಸ್ ರಶ್ ಇರಬೇಕಾ ಗೊತ್ತಿಲ್ಲ. ಪಟ ಹೋಗಿ ಅದು ದರ್ಶನ ಮಾಡ್ಕೊಂಡು ಬರೋಣ. ಒಳಗಡೆ ಇಫ್ ಇನ್ ಕೇಸ್ ಮತ್ತು ವಿಡಿಯೋಗ್ರಾಫಿ ಎಲ್ಲ ಇದ್ರೆ ಅದು ವಿಡಿಯೋ ಮಾಡಿ ತೋರಿಸ್ತೀನಿ, ಬರೀ ನೋಡೋಣ. ಸೊ ಗುಡಿ ಒಳಗೆ ಬಂದ್ವಿ. ಗುಡಿ ಒಳಗಿಂದ ಇದು ಇಲ್ಲಿ ಏನೋ ಡೆಕೋರೇಷನ್ ಮಾಡಾರ. ಕ್ರೌಡ್ ಇಷ್ಟ ಐತಿ. ಒಳಗೆ ಹೋಗೋಣ. ಇಲ್ಲಿ ಒಂದು ಗುಡಿ ಐತಿ. ಇಲ್ಲಿ ಯಾವುದೋ ಬೇರೆ ಕನ್ನಡ ಮತ್ತು ಬೇರೆ ಯಾವುದೋ ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿ ಬರ್ದಾರಪ್ಪ. ಯಾವ ಲ್ಯಾಂಗ್ವೇಜ್ ನನಗೂ ಗೊತ್ತಿಲ್ಲ. ಇಲ್ಲಿ ಮಸ್ತ್ ಸುದ್ದಕ್ಕಿ ಹೋಯ್ತು. ಇಲ್ಲಿ ಇಲ್ಲಿ ಸ್ಪೆಷಲ್ ದರ್ಶನ ಏನೂ ಇಲ್ಲ, ಎಲ್ಲ ಡೈರೆಕ್ಟ್ ಹಿಂಗೆ. ಸೊ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ಜಸ್ಟ್ ಹೊರಗೆ ಫುಲ್ ಅಂದರೆ ಫುಲ್ ಕ್ರೌಡ್ ಐತಿ. ಆಮೇಲೆ ಇನ್ನೇನೋ ಫಂಕ್ಷನ್ ನಡಿ ಆಗ್ತೈತಿ, ಏನಂತ ನನಗೂ ಗೊತ್ತಿಲ್ಲ. ಇವ್ರು ಏನೇನೋ ತೊಗೊಂಡ್ರು. ಇವಾಗೆಲ್ಲ ಹೋಗ್ತೈತಪ್ಪ ಅಂತಂದ್ರೆ ವಾಪಸ್ ಗಾಡಿ ಕಡೆ. ಅಲ್ಲಿಂದ ಐ ಗೆಸ್ ಈ ಸತೆ ಸ್ಟ್ರೇಟ್ ಮನಿ ಅಂದ್ಕೊತೀನಿ. ನೋಡೋಣ ಅದು ಏನು ಆಕೈತೆ ನಂಗೆ ಗೊತ್ತಿಲ್ಲ. ಇದು ಏನು ಟ್ರಿಪ್ ಐತಲ್ಲ ಎಲ್ಲ ಅನ್ಪ್ಲಾನ್ಡ್, ಯಾವುದು ಪ್ಲಾನ್ಡ್ ಇಲ್ಲ. ಲೈಕ್ ಯಾವುದು ಲೈಕ್ ಇದಾದ್ಮೇಲೆ ಇದು ಏನಿಲ್ಲ, ಎಲ್ಲ ಹೆಂಗೆ ಆನ್ ದ ವೇ ಏನೇನು ಬರತ್ತವೆ ಎಲ್ಲ ನೋಡ್ಕೊಂಡು ಹೊಂಟೀವಿ. ಒಂದಂತರೂ ಫಿಕ್ಸ್ ಇತ್ತಕ್ಕೆ ಅದು ಕುಂಬಾಶಿ ಒಳಗಡೆ ಗಣಪತಿ ಗುಡಿ ಒಂದೇ ಫಿಕ್ಸ್ ಇತ್ತು ಅಲ್ಲಿ ಹೋಗ್ಬೇಕಂತಂದು ಹೇಳಿ. ಅದು ಬಿಟ್ಟರೆ ಎಲ್ಲ ಅನ್ಪ್ಲಾನ್ಡ್. 2 hours later. ಸೊ ಈಗ ನಾವೆಲ್ಲಿದ್ದೀವಪ್ಪ ಅಂತಂದ್ರೆ ಮಿಡಲ್ ಆಫ್ ಜಂಗಲ್. ಏನಾಗೈತಪ್ಪ ಅಂತಂದ್ರೆ ಗಾಡಿದ ಸ್ಟೇರಿಂಗ್ ಕಟ್ಟಾಗೈತಿ, ಕಟ್ಟಾಗತ್ತಿಲ್ಲ. ಹಿಂಗೆ ಟರ್ನಿಂಗ್ ಘಾಟ್ ಒಳಗೆ ಸಿಕ್ಕೊಂಡಿದ್ದು ಗಾಡಿ. ಸೊ ಏನು ಮಾಡ್ತೀವಿ ನೋಡೋಣ ಬರ್ರಿ. ನಾವು ಬರೋದು ಬೇರೆಯವರು ಬರೋದಲ್ಲ. ನಿಂಗೆ ಹೆಂಗೆ ಅನ್ಸತೈತಮ್ಮ? ಎಲ್ಲ ಕಡೆನೂ ಒಳ್ಳೆ ಜನರು ಇರ್ತಾರ. ನಾವು ಒಳ್ಳೆ ಒಳ್ಳೆ ಜನರು ಇದ್ದೇ ಇರ್ತಾರ. ಓಕೆ ಬಿಂದು, ನಿಂಗೆ ಹೆಂಗೆ ಅನ್ಸತೈತಿ? ಸದ್ಯ ಅಂತೂ ಏನು ಅನ್ಸಕತ್ತಿಲ್ಲ.
ಸೂರ್ಯಕಾಕಿ ನಿಮ್ಗೆ ಹಿಂಗೆ ಅನ್ಸಾತೈತಿ ಸಿಚುವೇಶನ್ ಒಳಗ? ಏನೋ ಅನುಭವ ಒಳ್ಳೇದಾಗುತ್ತೆ, ಎಲ್ಲರ ಜೊತೆ ಆಗುತ್ತೆ. ನಮ್ದು ಧೈರ್ಯ ನಾವು ಬಿಡಬಾರ್ದು. ನಿರ್ಣಯ, how are you feeling in this situation? I'm feeling all safe. There's nothing to worry about. Okay, thank you. Raki, how are you feeling in this situation? All is well. ಮನಾಲಿ ಏನೋ ಹೇಳಿದ್ರಲ್ಲ, ಹೇಳ್ರಿ. ಒಳ್ಳೇದಾಗತ್ ನೋಡವ, ನೀ ಎಲ್ಲರೂ ಹೋಗೋ ಏನಾರ ಮಾಡು, ನೀ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೇನಂತೀರಾ? जिस स्कूल में तूने ये सब सीखा है ना, उसका हेडमास्टर आज भी मुझसे ट्यूशन लेता है. ಪೂರ್ವಿ, ನಿಂಗೆ ಈ ಸಿಚುವೇಶನ್ ಒಳಗೆ ಹೆಂಗ್ ಫೀಲ್ ಆಗತೈತಿ? So first time, this is my first time experience ever happening, and I'm really shocked that people literally stopped their bikes and were asking what's wrong and all. And one of the uncles said like, you are such a brave girls and all, and he came to help us. I've called the mechanic and he'll be reaching soon, and I feel really good that there are some good people around the world, and you should trust people. And yeah, and I think that we will reach our home safely. Thank you. ಅವರು ವೆಲ್ಡಿಂಗ್ ಅಂತ ಹೋದವ್ರು ಬಂದಾರ್ರಿ, ಈಗ ವೆಲ್ಡಿಂಗ್ ಮಾಡ್ತಿದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಪಾಪ ಹೆಲ್ಪ್ ಮಾಡತ್ತಾರ್ರಿ ನಮ್ಗೆ. ನೀರು ಬಾಟ್ಲಿ ಇದೆಯಲ್ಲ? ಹಾಂ, ಕೊಡ್ತೀನಿ ಸರ್. ಬರೋಣ, ದೂರ್ತೀರಿ. ಹಾಂ, ಸೊ ಇವಾಗ ಗಾಡಿ ರೆಡಿ ಆಯ್ತು, ಭಾಳ ಕ್ರಾಸ್ ಮಾಡಿ ಇವರೆಲ್ಲ ಹೆಲ್ಪ್ ಮಾಡಿದಾರಪ್ಪ. ಇಲ್ಲಿ ಇಷ್ಟು ಜನ ಬಂದಾರ, ಇವರೆಲ್ಲರೂ ಸೇರಿ ಹೆಲ್ಪ್ ಮಾಡಿದ್ರು. ಆ್ಯಕ್ಚುಲಿ ಅವರೇನೋ ಕೊಡ್ಚಾರದ ಟ್ರಕ್ಕಿಂಗ್ ಮಾಡಿಸ್ತಾರಂತೆ ಇಲ್ಲಿದ್ದವರು, ಅವರು ಕರ್ಕೊಂಡು ಬಂದೆಲ್ಲ ಹೆಲ್ಪ್ ಮಾಡಿದ್ರು. ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿ ಗಾಡಿನ ರೆಡಿ ಮಾಡಿದ್ರು. ಫೈನಲಿ ಗಾಡಿ ಮೂವ್ ಆಗತೈತಿ. ಸ್ಟೇರಿಂಗ್ ತಿರ್ಗಾಡತೈತು, ಇನ್ನು ಸ್ಟೇರಿಂಗ್ ತಿರ್ಗಾಡತೈತಿ. ಸೊ ಎಲ್ಲ ತಿರ್ಗಾಡತೈತಿ. ಇಲ್ಲಿ ಅದೇ ರಾಕ್ ಐತಿ, ರಾಕ್ ತಗೊಂಡು ಗಾಡಿ ಹತ್ತಿ ಸೀದಾ ಊರಿಗೆ ಹೋಗ್ಬೇಕು. ಮಕ್ಕೋತೀನಿ ನಾನು, ಸೀದಾ ಮನೆಯಲ್ಲಿ ಸಿಗ್ತೀನಿ ಡೈರೆಕ್ಟ್. 2000 years later. ಸೊ ಇವಾಗ ಆಗೈತಿ ಟೈಮ್ 3:00, 5 minutes ಕಡಿಮೆ, ಅಂದರೆ 2:55. ಮನೆಗೆ ಬಂದು ರೀಚ್ ಆದ್ವಿ. ಅದು ಆಕ್ಸಲ್ ಕಟ್ಟಾಗಿದ್ದು ಎಲ್ಲ ವೆಲ್ಡಿಂಗ್ ಮಾಡಿಸ್ಕೊಂಡು ಎಲ್ಲ ರಿಪೇರಿ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ನಾನಂದ್ರೆ ಸುಮ್ಮನೆ ಮುಕ್ಕೊಂಬಿಟ್ಟಿದ್ದೆ, ನಿದ್ದಿನೇ ಇರಲಿಲ್ಲ ನಂಗೆ. ಅದಕ್ಕೆ ಇವಾಗ ಜಸ್ಟ್ ಬಂದು ರೀಚ್ ಆದ್ವಿ. ಎಲ್ಲ ಲಗೇಜ್ ಇಳಿಸ್ಕೊಂಡ್ವಿ. ಹೇಗೆ ನಿಮ್ಗೆ ಇದು ವ್ಲಾಗ್ ಇಷ್ಟ ಆಗಿರ್ಬೇಕು. ಟ್ರಿಪ್ ಎಲ್ಲ ಮಸ್ತ್ ಆಯ್ತು, ಫ್ಯಾಮಿಲಿ ಟ್ರಿಪ್. 2 days, ಲೈಕ್ ಲಾಂಗ್ ಟ್ರಿಪ್ ಅಲ್ಲ, ಶಾರ್ಟ್ ಟ್ರಿಪ್ ಇತ್ತು. ಸೊ 2 days ಮಸ್ತ್ ಮಜಾ ಮಾಡಿದ್ವಿ. ಆ್ಯಂಡ್ ಯಾವ ಪ್ಲೇಸ್ ಹೋಗೈತೆ ಎಲ್ಲ ಲೊಕೇಶನ್ ಹಾಕಿರ್ತೀನಿ. ಫೈನೆಸ್ಟ್ ಪ್ಲೇಸಸ್ ಅಂತ ಅನ್ಕೊತೀನಿ ನಾನು. ಕೋಸ್ಟಲ್ ರೀಜನ್ ಒಳಗೆ ನಾನು ಹೋಗಿರೋದು, ಯಾಕಂದರೆ ಫಸ್ಟ್ ಟೈಮ್ ಇದು. ಯಾರ್ಯಾರು ಹೋಗಿರಿ ಫೈನ್ ಇಗ್ನೋರ್ ಮಾಡಿರಿ, ಬಟ್ ಯಾರ್ಯಾರು ಹೋಗಿಲ್ಲ ರೆಕಮೆಂಡೆಡ್ ಪ್ಲೇಸಸ್ ಎಲ್ಲ. ಆ್ಯಂಡ್ ಒಂದು ದೇವಸ್ಥಾನ ಹಾಕ್ತೀನಿ, ಅದಂತರೂ ಮ್ಯಾಂಡಿಟರಿ ಅಂತ ಅಂದ್ಕೊಳ್ರಿ. ಭಾಳ ಮಸ್ತ್ ಇದೆ ಟೆಂಪಲ್ನ. ಸೊ ಇಷ್ಟ ಮುಗೈತೆ. ಮತ್ತು ಮುಂದಿನ ವ್ಲಾಗ್ ಒಳಗೆ ಸಿಗ್ತೀನಿ. ಜೈ ಶ್ರೀರಾಮ್.